ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ವಿಷಯ ಇಷ್ಟೇ ಕಣ್ರಿ. ಇವತ್ತು ಮಮತಾ ಬ್ಯಾನರ್ಜಿ ಬಂಗಾಳದ ಬಹುಕಾಲದ CM ಏನಾಗಿದೆ ವಿಷಯ ಅನ್ನೋದು ನಿಮಗೆಲ್ಲ ತಿಳಿದಿದೆ. ಆದರೆ ಅವರು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದು ಏನು ಯಾವ ಕಾರಣಕ್ಕೆ ಅಂತ ತಿಳಿದಂಗೆ. ಆದರೆ ಅವರಲ್ಲಿ ಈ ಒಳ್ಳೆ ಗುಣನ ಎಲ್ಲ ಹೆಣ್ಮಕ್ಳು ಅಳವಡಿಸ್ಕೋಬೇಕತ್ತೆ. ಯಾಕೆ? ಛಲ ಕಣ್ರಿ. ಆ ಹೆಣ್ಮಕ್ಳಿಗೆ ಏನಾದರೂ ಆಗಲಿ ಛಲ ಕಣ್ರಿ. ಇಡೀ ರಾಜಕೀಯ ದಂಡೇ ಬಂದರೂ ಹೆದರದಂಗೆ ರೇಡ್ ಆಯಿತು, ಎಲ್ಲ ಆಯಿತು, ಮತ್ತೊಂದಾಯಿತು. ಇನ್ನೆಂಥ ಬಂಡ ಛಲ ಇರ್ಬೋದು ನೋಡಿ. ತಾನೇ ಕೋರ್ಟಿಗೆ ಹೋಗಿ ವಾದ ಮಾಡ್ತೀನಿ ಅಂತ ನಿಂತಿರೋ ಹೆಣ್ಣುಮಗಳು, ಎಲ್ಲ ಹೆಣ್ಣುಮಗಳು ಒಳ್ಳೆ ಕೆಲಸಕ್ಕೆ ಇದನ್ನು ನಮ್ಮ ದೇಶಕ್ಕೋಸ್ಕರ ಬಳಸ್ಕೊಳ್ಳಿ. ಇಂಥ ಛಲನ ಅವರಿಂದ ಕಲ್ತ್ಕೊಳ್ಳಿ. ಆದರೆ ಬೇರೆ ಕೆಟ್ಟ ಕೆಲಸ ಮಾಡ್ತಾರಲ್ಲ ಅದನ್ನು ದಯವಿಟ್ಟು ಯಾರೂ ತಗೋಬೇಡಿ. ಒಬ್ಬ ಹೆಣ್ಣುಮಗಳು ಎಷ್ಟು ಹೋರಾಟ. ಒಬ್ಬ ಕೇಸ್ ಒಂದು ಸುಪ್ರೀಂ ಕೋರ್ಟಿಗೆ ಹೋಗಿ ನನ್ನ ಕೇಸ್ನೇ ನಾನೇ ಹೋರಾಟ ಮಾಡ್ತೀನಿ ಅಂತೇಳಿ ನಿಲ್ತಾಳೆ ಒಬ್ಬ ಹೆಣ್ಣುಮಗಳು ಅಂದರೆ ನಿಜವಾಗ್ಲೂ ಸಲ್ಯೂಟ್ ಹೊಡಿಬೇಕಣ್ರಿ. ಸಲ್ಯೂಟ್ ಹೊಡಿಬೇಕು. ಯಾಕೆ ಅಂದರೆ ನಾನು ಅವ್ರ ಪಕ್ಷದ ಪರವಾಗಿ ಮತ್ತೊಂದು ಪರವಾಗಿ ಅಲ್ಲ, ಒಬ್ಬ ಹೆಣ್ಣು ಇಂಥ ಇದು ತಗೋಬೇಕು ಅನ್ನೋದನ್ನ ನಾನು ಹೇಳ್ತಾ ಇರೋದು. ಒಂದು ಧೈರ್ಯ, ಒಂದು ತಾಕತ್ತು, ಹೋರಾಟ ಇದನ್ನು ತಗೋಬೇಕು. ಆದರೆ ಇವ್ರು ಮಾಡ್ತಾ ಇರೋದು ಏನಕ್ಕೋಸ್ಕರ ಆಯಿತು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ಬಂಗಾಳದಲ್ಲಿ ಚುನಾವಣಾ ಆಯೋಗ ಅದೆಷ್ಟೋ ಲಕ್ಷದ 1,00,000 ಅದೆಷ್ಟೋ ಸಾವಿರ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ಮತಪಟ್ಟಿಯಿಂದ. ಹಾಗಾಗಿ ಇದು ಕೇಸ್ ಆದಾಗ ಅವ್ರ ಪರ ನಾವು ನಿಲ್ತೀವಿ ಅಂತೇಳಿ ಕೋರ್ಟಿಗೆ ಹೋಗಿ ಈ ಥರ ಹೋರಾಡ್ತಾ ಇದ್ದಾರೆ. ಆದರೆ ಬಂಧುಗಳೇ, ಇದು ತಪ್ಪಿನ ವಿಷಯ ಕಣ್ರಿ. ಇದು ತಪ್ಪು. ಅಕ್ರಮ ಬಾಂಗ್ಲಾದವರಿಗೆ ಇವರು ಸಪೋರ್ಟ್ ಮಾಡ್ತಾ ಇರೋದು, ಅಲ್ಲಿ ಬಿಡ್ತಾ ಇರೋದು ಬೆಳೆಯೋಕ್ಕೆ ಇದು ತಪ್ಪು. ಮುಂದಿನ ನಮ್ಮ ದೇಶಕ್ಕೆ ಮಾರಕ ಬಂಧುಗಳೇ. ಈ ವಿಷಯ ನಮ್ಮ ದೇಶಕ್ಕೆ ಮಾರಕ ಆಗುತ್ತೆ. ಇಂಥದಕ್ಕೆ ಇದನ್ನು ನಾವು ಒಪ್ಪೋದಿಲ್ಲ. ಚುನಾವಣಾ ಆಯೋಗ ಸತ್ಯವಾಗಲೂ ನಿಜವಾಗಲೂ ಒಳ್ಳೆ ಕೆಲಸ ಮಾಡಿದೆ. ಇದರಲ್ಲಿ ಅವರಿಗೆ ನಮ್ಮ ಒಂದು ಸಹಕಾರ ಕೊಡಬೇಕು. ನಮ್ಮ ದೇಶ ಉಳಿಬೇಕು, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು. ಒಳ್ಳೆತನ ತಗೊಳ್ಳಿ, ಆದರೆ ಯಾವುದಕ್ಕೆ ಅವರು ಒಳ್ಳೆತನ ಯೂಸ್ ಮಾಡ್ತಾಯಿದ್ದಾರೆ ಅದನ್ನು ನೋಡಿ. ಆ ಧೈರ್ಯ, ಆ ದಿಟ್ಟತನ ತಗೊಳ್ಳಿ. ನಮ್ಮ ದೇಶಕ್ಕೆ ವೀರ ಮಹಿಳೆಯರು ದೇಶಕ್ಕೋಸ್ಕರ ಹೋರಾಡಿದಂಥ ನಾಡಲ್ಲಿ ಹುಟ್ಟಿರೋರು ನಾವು. ಆದರೆ ಇವರು ನಮ್ಮ ರಾಜಕೀಯ ತಹವಲಿಗಾಗಿ ಈ ಥರ ಮಾಡ್ತಾರೆ ಅಂದರೆ ಅದು ಒಪ್ಪಲ್ಲ. ಧೈರ್ಯ ಹೆಣ್ಮಕ್ಳಿಗೆ ಸ್ಫೂರ್ತಿ ಇದು. ಆದರೆ ಈ ರಾಜಕೀಯ ತವಲಿಗೋಸ್ಕರ ನಮ್ಮ ದೇಶನ ಹಾಳು ಮಾಡೋಣ ನಾವು ಧಿಕ್ಕರಿಸ್ಬೇಕು ಸ್ನೇಹಿತರೆ, ಧಿಕ್ಕರಿಸ್ಬೇಕು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.